ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಪಾಠದ 5ನೇ ಭಾಗ ಕ್ರಿಯಾಗುಂಪುಗಳು ಮತ್ತು ಅನುರೂಪ ಶ್ರೇಣಿಗಳು. ಭಾಗ 5 ಕ್ರಿಯಾಗುಂಪುಗಳು ಮತ್ತು ಅನುರೂಪ ಶ್ರೇಣಿಗಳು ಮುಂದುವರಿಸುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಹಾಗೂ ಮನನಕ್ಕೆ ನೀಡಿದ ಮನೆ ಕೆಲಸ 4ರ ಉತ್ತರಗಳನ್ನು ಒಮ್ಮೆ ಎಲ್ಲರೂ ಸಹ ಖಚಿತ ಮಾಡಿಕೊಳ್ಳೋಣ. ನಮ್ಮ ಹಿಂದಿನ ಭಾಗದಲ್ಲಿ ಕಾರ್ಬನ್ ಎಂಬ ಧಾತು ಅಧಿಕ ಪ್ರಮಾಣದಲ್ಲಿ ಉಪಯುಕ್ತವಾಗಿರ್ತಕ್ಕಂಥದ್ದು, ಅದರ ರಾಸಾಯನಿಕ ಹಿನ್ನೆಲೆಯನ್ನು ತಿಳಿಯುತ್ತಾ ಬಂದ್ವಿ. ಹೈಡ್ರೋಕಾರ್ಬನ್ನುಗಳು ಕಾರ್ಬನ್ ಮತ್ತು ಹೈಡ್ರೋಜನ್ ಧಾತುಗಳನ್ನು ಹೊಂದಿದ್ದು ಸಾವಯವ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ನುಗಳು ಅಂತ ನಾವು ಕರೆದ್ವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಓನ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಇನ್ ದೆಮ್ ಆರ್ ಕಾಲ್ಡ್ ಆಸ್ ಹೈಡ್ರೋಕಾರ್ಬನ್ಸ್. ಹಾಗೂ ಮುಂದುವರಿಸ್ತಾ ತಿಳ್ಕೊಂಡ್ವಿ ಈ ಹೈಡ್ರೋಕಾರ್ಬನ್ಗಳ ವರ್ಗೀಕರಣ ಆಲಿಫ್ಯಾಟಿಕ್, ಆಲಿಸೈಕ್ಲಿಕ್, ಆರೋಮ್ಯಾಟಿಕ್. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳಲ್ಲಿ 2 ವಿಧ, ಪರ್ಯಾಪ್ತ, ಅಪರ್ಯಾಪ್ತ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೇನುಗಳು ಕಾರ್ಬನ್ ಕಾರ್ಬನ್ ನಡುವೆ ಏಕಸಹವೆಲೆನ್ಸಿ ಬಂಧ ಇರುವಂಥದ್ದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೀನುಗಳು ಕಾರ್ಬನ್ ಕಾರ್ಬನ್ ನಡುವೆ ಪರ್ಯಾಯವಾಗಿ ದ್ವಿಸಹವೆಲೆನ್ಸಿ ಬಂಧ ಹೊಂದಿರತಕ್ಕಂಥದ್ದು. ಹಾಗೂ ಆಲ್ಕೈನುಗಳು ಕಾರ್ಬನ್ ಕಾರ್ಬನ್ ನಡುವೆ ತ್ರಿಸಹವೆಲೆನ್ಸಿ ಬಂಧವನ್ನು ಹೊಂದಿರತಕ್ಕಂಥದ್ದು ಆಲ್ಕೈನುಗಳು. ಈ ರೀತಿ ವರ್ಗೀಕರಣದ ನಂತರ ನಾವು ತಿಳ್ಕೊಂಡ್ವಿ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು. ಈ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಮುಖ್ಯವಾಗಿ ಉಂಗುರಾಕಾರದ ರಚನೆಯಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಸಹವೆಲೆನ್ಸಿ ಬಂಧವಿರುವಂಥದ್ದು. ರಚನೆ ಮಾತ್ರ ಉಂಗುರಾಕಾರದ ರಚನೆಯನ್ನು ಹೊಂದಿರತಕ್ಕಂಥವು. ಇಂಥ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ನಾವು ತಿಳ್ಕೊಂಡಿರೋದು ಕೇವಲ ಸೈಕ್ಲೋ ಆಲ್ಕೇನುಗಳು ಮಾತ್ರ. ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧ ಇದ್ದು ಉಂಗುರಾಕಾರದ ರಚನೆಯನ್ನು ಹೊಂದಿರತಕ್ಕಂಥ ಸೈಕ್ಲೋ ಆಲ್ಕೇನುಗಳು 10ನೇ ತರಗತಿ ನಿಮ್ಮ ರಾಜ್ಯ ಪಠ್ಯದ ಈ ಪಾಠದಲ್ಲಿ ಇರುವಂಥದ್ದನ್ನು ಅರ್ಥೈಸಿಕೊಂಡಿದ್ವಿ. ನೆನಪಿಸ್ಕೊತಾ ಇದ್ದೀರಿ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್ ಎಂಬುದನ್ನು. ತದನಂತರ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಕನಿಷ್ಠ 1 ಬೆನ್ಝೀನ್ ರಚನೆಯನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳು. ನಾವೀಗಾಗಲೇ ತಿಳ್ಕೊಂಡ್ವಿ ಬೆನ್ಝೀನ್ C6H6 6 ಕಾರ್ಬನ್ 6 ಹೈಡ್ರೋಜನ್ ಉಂಗುರಾಕಾರದ ರಚನೆಯಲ್ಲಿ ಪರ್ಯಾಯವಾಗಿ ಆಲ್ಟರ್ನೇಟಿವ್ಲಿ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಹೊಂದಿರತಕ್ಕಂಥ ರಚನೆ ಈ ಬೆನ್ಝೀನ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತ ಹೇಳಿದ್ರೆ ಆರೋಮಾ ಸುಗಂಧವನ್ನು ನೀಡ್ತಕ್ಕಂಥ ಹೈಡ್ರೋಕಾರ್ಬನ್ಗಳು. ಇವುಗಳಲ್ಲಿ ಯಾವುದೇ ರೀತಿಯ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನು ತೆಗೆದುಕೊಳ್ಳಿ 1 ಬೆನ್ಝೀನ್ ರಚನೆ ಇದ್ದೇ ಇರುತ್ತದೆ. ಇಷ್ಟನ್ನು ನಾವು ಅರ್ಥೈಸಿಕೊಂಡ ನಂತರ ಮನನಕ್ಕೆ ನೀಡಿತ್ತು ಮನೆ ಕೆಲಸ 4 ಖಚಿತ ಮಾಡಿಕೊಳ್ಳೋಣ ಅದರ ಉತ್ತರಗಳನ್ನು. ಹೆಚ್ಚಿನವರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಹಾಗಾದ್ರೆ ಅದು ಸರಿಯೋ ತಪ್ಪೋ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ಸೈಕ್ಲೋಹೆಕ್ಸೇನ್. ಸೈಕ್ಲೋಹೆಕ್ಸೇನ್ ಹೆಕ್ಸ್ ಅಂದ್ರೆ 6, ಅಲ್ಲಿಗೆ C6. ಈಗಾಗಲೇ ಗೊತ್ತಿದೆ ಸೈಕ್ಲೋಹೆಕ್ಸೇನ್ ಕೇಳಿದರೆ ಇದಕ್ಕೆ ಸೂತ್ರ CnH2n ಎಂಬುದೇ ಸೂತ್ರ ಅನ್ಕೊಂಡ್ವಿ. ಸೊ 6 × 2 12, ಅಲ್ಲಿಗೆ C6H12
ಸೈಕ್ಲೋ ನೋಡಿ C6 ಇದ್ದಾವೆ. ಪ್ರತಿಯೊಂದು ಸಿಗೂ ಎರಡೆರಡು ಹೈಡ್ರೋಜನ್ ಬಾಂಧವ್ಯವನ್ನು ಹೊಂದಿದೆ. ಆದರೆ ಇದು ಏಕಬಂಧ. ಯಾಕೆ? ಆಲ್ಕೇನ್, ಹೆಕ್ಸೇನ್. ಆದರೆ ಇದು ವೃತ್ತಾಕಾರದಲ್ಲಿದೆ, ಉಂಗುರಾಕಾರದ ರಚನೆ. ನೆಕ್ಸ್ಟ್ ನೋಡ್ತೇವೆ ಸೈಕ್ಲೋಪೆಂಟೇನ್. ಪೆಂಟ್ ಅಂದ್ರೆ ಎಷ್ಟು? 5. ಸೊ C5 ಎಷ್ಟಾಗುತ್ತಾಗ 2 × 5, 2 5 10. ನೋಡಿ ಸಾಮಾನ್ಯ ಸೂತ್ರ ನೋಡ್ಕೊಳ್ಳಿ, CnH2n. ಇಷ್ಟೇ ನೀವು ನೆನಪಿಸ್ಕೋಬೇಕು. ಇದು ಯಾವುದಕ್ಕೆ? ಸೈಕ್ಲೋಪೆಂಟೇನ್, ಸೈಕ್ಲೋ ಹೆಕ್ಸೇನ್, ಸೈಕ್ಲೋ ಆಲ್ಕೇನ್. ಇದು ಬರೀ ಆಲ್ಕೇನ್ಗಲ್ಲ, ಸೈಕ್ಲೋ ಆಲ್ಕೇನ್ಸ್. ನೋಡಿದ್ರಿ, ಪೆಂಟೇನ್ ಇದು ರಚನೆ. ಸೊ ಎಲ್ಲರೂ ಸಹ ಇದನ್ನ ಸರಿಯಾಗಿ ಬರೆದಿದ್ದೀರಿ ಅಂತ ನಾನು ನಂಬಿದ್ದೇನೆ. ಬೆನ್ಝೀನ್ ಮತ್ತು ಟಾಲಿನ್ಗಳನ್ನು ಆರೋಮೆಟಿಕ್ ಹೈಡ್ರೋಕಾರ್ಬನ್ಗಳೆನ್ನುವರು ಏಕೆ? ಈಗಾಗಲೇ ನಮಗೆ ತಿಳಿದಿದೆ, ಆರೋಮೆಟಿಕ್ ಅಂದ್ರೆ ಸುಗಂಧ. ಇವು ಸುಗಂಧವನ್ನು ಹೊಂದಿದ್ದು ಅಷ್ಟೇ ಅಲ್ಲ, ಅಣುಗಳಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಪರ್ಯಾಯವಾಗಿ ಏಕಬಂಧ ಮತ್ತು ದ್ವಿಬಂಧಗಳನ್ನು ಹೊಂದಿದ್ದು ಉಂಗುರ ರಚನೆಯನ್ನು ಹೊಂದಿವೆ. ಸುಗಂಧ ಭರಿತವಾಗಿರ್ತಕ್ಕಂಥವು ಅಷ್ಟೇ ಅಲ್ಲ, ಕಾರ್ಬನ್ ಕಾರ್ಬನ್ ನಡುವೆ ಪರ್ಯಾಯವಾಗಿ ಏಕ ಮತ್ತು ದ್ವಿಬಂಧಗಳನ್ನು ಹೊಂದಿರತಕ್ಕಂಥವು. ಇದು ಬೆನ್ಝೀನ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಯಾಕೆ ಕರಿತೇವೆ ಬೆನ್ಝೀನನ್ನು, ಟಾಲಿನನ್ನು? ಇದು ಅದಕ್ಕೆ ಕಾರಣ. ಸುಗಂಧ ಭರಿತ ಇದ್ದಾವೆ, ಕಾರ್ಬನ್ ಕಾರ್ಬನ್ ನಡುವೆ ಪರ್ಯಾಯವಾಗಿ ಏಕ ಮತ್ತು ದ್ವಿಬಂಧ ಇದ್ದಾವೆ. ಮೂರನೇ ಪ್ರಶ್ನೆ, ಹೈಡ್ರೋಕಾರ್ಬನ್ಗಳ ಉಪಯೋಗಗಳನ್ನು ಬರೆಯಿರಿ. ಪಟ್ಟಿ ಇದೆ, 11 ಉಪಯೋಗಗಳು. ನೀವು ಕಡೇ ಪಕ್ಷ 6 ಬರೀತೀರಿ. ನಾವು ಪಾಯಿಂಟ್ ವೈಸ್ ಬರೆಯೋದ್ರಿಂದ ಹೆಚ್ಚು ಅಂಕ ಸಾಧ್ಯತೆ ಇದೆ. ಒಂದೊಂದು ಪಾಯಿಂಟ್, ಒಂದೊಂದು ಮುಖ್ಯಾಂಶಕ್ಕೂ ಅರ್ಧ ಮಾರ್ಕ್. ಮೀಥೇನನ್ನು ಅಡಿಗೆ ಅನಿಲವಾಗಿ ಬಳಸುತ್ತೇವೆ. ಕಾರ್ಬನ್ ಮಸಿ, ಪ್ರಿಂಟಿಂಗ್ ಇಂಕ್, ಪಾಲಿಶ್, ಶೂ ಪಾಲಿಶ್, ಟೈರ್ಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಕ್ಲೋರೋಫಾರಮ್ ತಯಾರಿಕೆಯಲ್ಲಿ ಬಳಸ್ತೇವೆ. CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್, ಏನು ಅನಸ್ಥೀಶಿಯಾ ಅಂತ ಕರಿತೇವೆ. ಆಪರೇಷನ್ ಮುಂಚೆ ಕೊಡ್ತಾರೆ, ಯಾವ ಭಾಗಕ್ಕೆ ಆಪರೇಷನ್ ಆಗಬೇಕು ದೇಹದಲ್ಲಿ ಆ ಭಾಗಕ್ಕೂ ಕೆಲವೊಮ್ಮೆ ಅನಸ್ಥೀಶಿಯಾ ಕೊಡ್ತಾರೆ. ಆವಾಗ ಆ ಭಾಗ ನೀನು ಕಣ್ಣು ತೆಗೆದ್ರೂ ಸಹ ಆ ಭಾಗವನ್ನು ಆಪರೇಷನ್ ಮಾಡ್ತಾ ಇದ್ದಾಗ, ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾಗ ನಿನಗೆ ಯಾವುದೇ ರೀತಿಯ ಸ್ಪರ್ಶ ಜ್ಞಾನ ಆಗೋದಿಲ್ಲ. ಕ್ಲೋರೋಫಾರ್ಮ್ ತಯಾರಿಕೆ. ಈಥೀನನ್ನು ಹಣ್ಣುಗಳ ಮಾಗುವಿಕೆಯಲ್ಲಿ ಬಳಸ್ತೇವೆ. ಅಷ್ಟೇ ಅಲ್ಲ, ಅಸಿಟಲೀನನ್ನು ಪಾಲಿವಿನೈಲ್ ಕ್ಲೋರೈಡ್, ಅಸಿಟಿಕ್ ಆಮ್ಲ, ಅಸಿಟಲೀನ್ ಜ್ವಾಲೆಗಳಲ್ಲಿ ಸಹ. ಮೋಟಾರ್ ಇಂಧನ ಬೆನ್ಜಾಲ್, ಮೋಟಾರ್ ಇಂಧನ. ಕೀಟನಾಶಕಗಳ ತಯಾರಿಕೆಯಲ್ಲಿ ಜೆಮ್ಯಾಕ್ಸಿನ್. ಉಣ್ಣೆ ಬಟ್ಟೆಗಳ ಶುಷ್ಕ ಶುಚೀಕರಣದಲ್ಲಿ ಬಳಸುತ್ತೇವೆ. ಕೊಬ್ಬು, ರೆಸಿನ್, ಗ್ರೀಸ್ ಮತ್ತು ರಬ್ಬರ್ಗಳ ತಯಾರಿಕೆಯಲ್ಲಿ ಇದನ್ನು ದ್ರಾವಕವಾಗಿ ನಾವು ಬಳಸ್ತೇವೆ. ಬಣ್ಣ, ಪ್ಲಾಸ್ಟಿಕ್, ಸುಗಂಧ, ಸಿಡಿಮದ್ದುಗಳು, ಎಕ್ಸ್ಪ್ಲೋಸಿವ್ಸ್, TNT, ಟ್ರೈನೈಟ್ರೋ ಟಾಲಿನ್ ಎಂಬ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಅನ್ನು ಬಳಸ್ತೇವೆ. ಸ್ಯಾಕರಿನ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತೇವೆ. ಇದು ಹೈಡ್ರೋಕಾರ್ಬನ್ಗಳ ಉಪಯೋಗಗಳು. ಎಲ್ಲರೂ ಸಹ ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೀರಿ. ಅಸಮರ್ಪಕವಾಗಿ ಇದ್ದಲ್ಲಿ ಅದನ್ನು ಸರಿ ಮಾಡಿಕೊಂಡಿದ್ದೀರಿ ಅಂತ ನಾನು ನಂಬುತ್ತಾ ಇಂದು ಮುಂದುವರಿಸೋಣ. ಇದೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 5ನೇ ಭಾಗ, ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತೇವೆ. 5 ಎಂಬುದು ಕಾರ್ಯಸಿದ್ಧಿಗೆ ಸೂಚಕ. ಅಂಥ 5ನೇ ಭಾಗದಲ್ಲಿ ಬರುವಂಥ ಕ್ರಿಯಾಗುಂಪುಗಳು. ಏನು ಈ ಕ್ರಿಯಾಗುಂಪು? ಕ್ರಿಯೆ ಅಂದ ತಕ್ಷಣ ನೆನಪಾಗಬೇಕು, ಭಾರಿ ಲವಲವಿಕೆಯಿಂದ ಇರುತ್ತದು, ಚಟುವಟಿಕೆಯಿಂದ ಇರುತ್ತೆ. ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಒಮ್ಮೆ ಓದಲು ಇಚ್ಛಿಸ್ತೇನೆ. ಸಾವಯವ, ಎಲ್ಲರೂ ಸಹ ಇಲ್ಲಿ ಗಮನಿಸ್ಕೊಳ್ಳಿ, ಸಾವಯವ ಸಂಯುಕ್ತದ ಅಣುವಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವ, ಸಾವಯವ ಸಂಯುಕ್ತಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವ ಪರಮಾಣು ಅಥವಾ ಪರಮಾಣುಗಳ ಗುಂಪು. ಅಲ್ಲಿಗೆ ಪರಮಾಣು ಗುಂಪು ಅಂದರೆ ಅಣು.
ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಎನ್ನುವರು. ಇಟ್ ಈಸ್ ಫಂಕ್ಷನಲ್ ಗ್ರೂಪ್. ಕ್ರಿಯಾ ಗುಂಪು ಅಂದರೆ ಆಂಗ್ಲ ಭಾಷೆಯಲ್ಲಿ ಫಂಕ್ಷನಲ್ ಗ್ರೂಪ್. ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದ ಮೋಸ್ಟ್ ರಿಯಾಕ್ಟಿವ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಫಾರ್ಮ್ಸ್ ದ ಫಂಕ್ಷನಲ್ ಗ್ರೂಪ್. ದಟ್ಸ್ ಆಲ್. ಸೊ ಸಿಂಪಲ್. ನೋಡಿ, ಸಾವಯವ ಸಂಯುಕ್ತದ ಅಣುವಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವ ಅಣು ಪರಮಾಣು ಅಥವಾ ಪರಮಾಣುಗಳ ಗುಂಪು, ಅದನ್ನೇ ಅಣು ಅಂತ ಕರೀತೇವೆ. ಅವನ್ನ ಕ್ರಿಯಾ ಗುಂಪು ಅಂತ ಕರೀತೇವೆ. ನೋಡಿ, ಉದಾಹರಣೆ ಕ್ಲೋರೋಪೆಂಟೇನ್. ಕ್ಲೋರೋ, ಇಲ್ಲಿ ಕ್ಲೋರೋ Cl ಅಂತ ಇದೆ. ಇಲ್ಲಿ ಪೆಂಟೇನ್ ಯಾಕೆ? C5 ಇದೆ, ನಂಬರ್ 5. ಸೊ ಕ್ಲೋರೋಪೆಂಟೇನ್, ಕ್ಲೋರೋಬೆನ್ಝೀನ್. ನೋಡಿ, ಕ್ಲೋರೋ, ಇಲ್ಲಿ ಸಹ ಕ್ಲೋರೋಬೆನ್ಝೀನ್. ಈ ಎರಡರಲ್ಲಿ Cl ಎಂಬುದು ಕ್ರಿಯಾ ಗುಂಪು ಆಗಿದೆ. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕ್ಲೋರೋಪೆಂಟೇನ್, ಕ್ಲೋರೋ Cl ಇದೆ ಅಲ್ಲಿ. ಕ್ಲೋರೋಬೆನ್ಝೀನ್ Cl. ಇವೆರಡರಲ್ಲಿ Cl ಕ್ರಿಯಾ ಗುಂಪು. ಇದು ಒಂದು ಪರಮಾಣು ಮಾತ್ರ. ಇವೆಲ್ಲ ಸಾವಯವ ಸಂಯುಕ್ತಗಳು. ಸಾವಯವ ಸಂಯುಕ್ತಗಳಲ್ಲಿ ಕ್ರಿಯಾಶೀಲವಿರುವ ಪರಮಾಣು ಅಥವಾ ಪರಮಾಣುಗಳ ಗುಂಪು ಅಂದಿದ್ದೀವಿ. ಎರಡನೇ ಉದಾಹರಣೆ ನೋಡೋಣ. ಪ್ರೊಪೆನಾಲ್, OH, O ಇದೆ, H ಇದೆ, ಪರಮಾಣುಗಳ ಗುಂಪಾಯಿತು. ಬೆನ್ಝೆನಾಲ್, OH. ಪ್ರೊಪೆನಾಲ್ ಮತ್ತು ಬೆನ್ಝೆನಾಲ್ಗಳಲ್ಲಿ OH ಎಂಬ ಪರಮಾಣುಗಳ ಗುಂಪು ಅತ್ಯಂತ ಕ್ರಿಯಾಶೀಲವಾಗಿದೆ. ಆದ ಕಾರಣ ಇವು ಕ್ರಿಯಾ ಗುಂಪುಗಳು ಅಂತ ನಾವು ಕರೀತೇವೆ. ಇಂಥ ಕ್ರಿಯಾ ಗುಂಪುಗಳು ಕೆಲವು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಯಾಕಂದ್ರೆ ಉನ್ನತ ತರಗತಿಗೆ ಹೋದಾಗ ಇನ್ನೂ ಹೆಚ್ಚು ಕ್ರಿಯಾ ಗುಂಪುಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕ್ರಿಯಾ ಗುಂಪುಗಳು. ನೋಡೋಣ. ಕ್ರಿಯಾ ಗುಂಪಿನ ಹೆಸರು ಹ್ಯಾಲೋಜಿನ್. ಹ್ಯಾಲೋ ಸಾಲ್ಟ್, ಜಿನ್ ಪ್ರೊಡ್ಯೂಸರ್ಸ್. ಹ್ಯಾಲೋ ಉಪ್ಪು ಅಥವಾ ಲವಣ, ಜಿನ್ ಉತ್ಪಾದನೆ ಮಾಡ್ತಕ್ಕಂಥವು. ಉಪ್ಪನ್ನು ಉತ್ಪತ್ತಿ ಮಾಡುವಂತಹ ಗುಂಪಿನ ಧಾತುಗಳು. ನಿಮ್ಮ ಆವರ್ತಕ ಕೋಷ್ಟಕ ಅಂತ ಇರುತ್ತೆ, ಪೀರಿಯಾಡಿಕ್ ಟೇಬಲ್, ಅದರ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡ್ತೀರಿ. ಅದರಲ್ಲಿ ನಮಗೆ ತಿಳಿಯುತ್ತೆ 17ನೇ ಗುಂಪು. ಈ 17ನೇ ಗುಂಪಿನ ಎಲ್ಲ ಧಾತುಗಳು ಸಹ ಹ್ಯಾಲೋಜಿನ್ಗಳು. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟೆನಿನ್ ಇವೆಲ್ಲ. ನೋಡಿ, RCl. ಆರ್ ಎಂಬುದು ಆಲ್ಕೈಲ್ ಗುಂಪು. ಆಲ್ಕೈಲ್ ಗುಂಪು ಆಲ್ಕೇನ್ ಆಗ್ಬೋದು, ಆಲ್ಕೀನ್ ಆಗ್ಬೋದು, ಆಲ್ಕೈನ್ ಆಗ್ಬೋದು, ಆರೋಮೆಟಿಕ್ ಆಗ್ಬೋದು. RCl, RBr, RI. ಇಲ್ಲಿ ಆರ್ ಎಂಬುದು ಆಲ್ಕೈಲ್ ಗುಂಪು. ಆಲ್ಕೈಲ್ ಗುಂಪು. ಅಕ್ಷರಗಳಲ್ಲಿ ಕೆಲವೊಮ್ಮೆ ಗುಣಿತಾಕ್ಷರಗಳು ತಪ್ಪಾಗಿರಬಹುದು. ಸರಿ ಮಾಡಿಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯನೂ ಸಹ ಆಗಿರುತ್ತೆ. ಆಲ್ಕೈಲ್ ಗುಂಪು. ಪೂರ್ವ ಪ್ರಿಫಿಕ್ಸ್, ಪೂರ್ವ ಪ್ರತ್ಯಯ ಪ್ರಿಫಿಕ್ಸ್ ಅಂತೀವಿ. ಅಂತ್ಯ ಪ್ರತ್ಯಯ ಅಂದ್ರೆ ಸಫಿಕ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಪ್ರಿಫಿಕ್ಸ್ ಪೂರ್ವ ಪ್ರತ್ಯಯ. ಕ್ಲೋರೋ ಅನ್ನೋದು ಮೊದಲು ಬರುತ್ತೆ. ಅದಕ್ಕೆ ಉದಾಹರಣೆ ನೋಡಿ, ಕ್ಲೋರೋಪ್ರೋಪೇನ್. ಪ್ರಿಫಿಕ್ಸ್ ಪೂರ್ವವಾಗೇ ಬಂದಿದೆ. ಆಲ್ಕೈಲ್ ಗುಂಪು ಬರೋ ಮುಂಚೆ ಅದರ ಕ್ರಿಯಾ ಗುಂಪಿನ ಹೆಸರಲ್ಲಿ ಬರುತ್ತೆ. ಕ್ಲೋರೋ, ಬ್ರೋಮೋ, ಅಯೋಡೋ ಇಸ್ ದ ವರ್ಡ್ಸ್. ಕ್ಲೋರೋ ಪ್ರೋಪೇನ್. ಪ್ರೋಪ್ ಅಂದ್ರೆ ಎಷ್ಟು? 3. ಸೊ ಸಿ ಎಷ್ಟಾಯ್ತು? C3. ನಾವು C3 ಆಯ್ತು. ಪ್ರೋಪೇನ್ ಏನ್ ಹೆಚ್ಚು ಎಷ್ಟಾಗಬೇಕಿತ್ತು ಪ್ರೋಪೇನ್ ನಲ್ಲಿ? ವೆರಿ ಗುಡ್, C3H8 ಕರೆಕ್ಟ್. ಆದರೆ ಕ್ಲೋರಿನ್ ಏನ್ ಮಾಡಿದೆ? ಸೇರ್ಕೊಂಡಿರೋದ್ರಿಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ, C3H7Cl. ಇದನ್ನ ಕ್ಲೋರೋ ಪ್ರೋಪೇನ್ ಅಂತ ಕರೀತೇವೆ. ಆಲ್ಕೋಹಾಲ್, OH, ಆಲ್ಕೋಹಾಲ್. ROH ಅಂತ್ಯ ಪ್ರತ್ಯಯ ಬಂದಿದೆ. ಆಲ್
ಪ್ರೊಪೆನಾಲ್, ಬ್ಯೂಟನಾಲ್, ಪೆಂಟನಾಲ್, ಹೆಕ್ಸನಾಲ್, ಆಲ್, OL, ಆಲ್ ಅಂತ ನಾವು ಬಳಸ್ತೇವೆ. ಎಥನಾಲ್, ಎಥನಾಲ್ ಅಂದ್ರೆ ಈಥೈಲ್ ಆಲ್ಕೋಹಾಲ್. ನೋಡಿ ಎಥನಾಲ್, ಎತ್ತಂದ್ರೆ ಎಷ್ಟು? C2. ಹೆಚ್ಚೆಷ್ಟಾಗುತ್ತೆ ಆಗ? ಈಥೇನ್ ಹೆಚ್ಚೆಷ್ಟಾಯ್ತಲ್ಲಿ? 6. ಆದರೆ ಇಲ್ಲಿ ಒಂದು ಹೆಚ್ಚು ತೆಗಿತೇವೆ, ಅದರ ಬದಲಿಗೆ OH ಅನ್ನು ಸೇರಿಸ್ತೇವೆ. ಈಥೈಲ್ ಆಲ್ಕೋಹಾಲ್, ಆಲ್ಕೋಹಾಲ್, ಎಥನಾಲ್. ಆಲ್ಡಿಹೈಡ್ CHO, CrCHO. ಆರ್ ಎಂಬುದು ಎಲ್ಲದರಲ್ಲಿ ಒಂದ ಆಲ್ಕೇನ್ ಆಗಿರುತ್ತೆ, ಆಲ್ಕೀನ್ ಆಗಿರುತ್ತೆ, ಆಲ್ಕೈನ್ ಆಗಿರುತ್ತೆ, ಅಥವಾ ಆರೋಮೆಟಿಕ್ ಆಗಿರುತ್ತೆ. ಯಾಲ್, ಯಾಲ್ ಅಂತ್ಯ ಪ್ರತ್ಯಯ, ಯಾಲ್, ಆಲ್, ಯಾಲ್. ಪ್ರೊಪೆನ್ಯಾಲ್, ಬ್ಯೂಟೆನ್ಯಾಲ್, ಹೆಕ್ಸನ್ಯಾಲ್, ನ್ಯಾಲ್, ಯಾಲ್. ನೋಡಿ ಇಲ್ಲಿ ನಿಮ್ಗೆ ಅನ್ಸ್ಬೋದು ಏನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅಂತ. ನಮ್ಮ ಒಂದು ಉಚ್ಚಾರಣೆ ತಪ್ಪಾಯ್ತಂದ್ರೆ ನಮ್ಮ ಕ್ರಿಯಾ ಗುಂಪುನ ಸೂತ್ರನೂ ತಪ್ಪು ಬರೆಯೋ ಚಾನ್ಸಸ್ ಇರುತ್ತೆ, ಅಥವಾ ರಚನಾ ಸೂತ್ರ ಬರೆಯೋದ್ರಲ್ಲಿ ತಪ್ಪಾಗುತ್ತೆ. ಆದ ಕಾರಣ ಬ್ಯೂಟೆನ್ಯಾಲ್, ಬ್ಯೂಟೆನ್ಯಾಲ್, ಬ್ಯೂಟೆನಾಲ್ ಅಲ್ಲ, ಬ್ಯೂಟನಾಲ್ ಅಂದ್ರೆ ಆಲ್ಕೋಹಾಲ್, ಬ್ಯೂಟೆನ್ಯಾಲ್. ಸೊ ಬ್ಯೂಟೆನ್ಯಾಲ್ ಅಂತ ಹೇಳಿದ ತಕ್ಷಣನೇ ಬ್ಯೂಟ್ ಅಂದ್ರೆ C4. ಹೆಚ್ಚೆಷ್ಟಾಯಿತು? 10. ಆದರೆ ಇಲ್ಲಿ ನೀವು ಬರೆಯುವಾಗ ನೋಡಿ, ಇಲ್ಲಿ ಒಂದು ರಚನೆ, ಈ ರಚನೆಯಲ್ಲಿ ನಾವು ಮತ್ತೆ ಇದನ್ನು ಅಭ್ಯಾಸ ಮಾಡ್ತೇವೆ. ನಿಮಗಿಲ್ಲಿ ಇದರ ಒಂದು ರಚನಾ ಸೂತ್ರವನ್ನು ಮುಂದೆ ನಿಮ್ಗೆ ತಿಳಿಸ್ತೇನೆ ನಾನು, ಇದರ ಅಣುಸೂತ್ರ ಮತ್ತು ರಚನಾ ಸೂತ್ರ. ಇದು ಬ್ಯೂಟೆನಾಲ್. ಮತ್ತೊಂದಿದೆ ಕೀಟೋನ್, ಕೀಟೋನ್ C+O, C+O, ಕೀಟೋನ್. RCO, RCO ಅಂತ್ಯ ಓನ್, ಪ್ರೊಪೆನೋನ್, ಬ್ಯೂಟನೋನ್, ಪೆಂಟನೋನ್, ಆಕ್ಟನೋನ್, ನೋನ್ ಎಂಬುದು ಬರುತ್ತಲ್ಲಿ. ಅಂತ್ಯದಲ್ಲಿ ಓನ್, ಪ್ರೊಪೆನೋನ್. ನೋಡಿ ಇದು ರಚನೆಗಳನ್ನು ನಿಮಗೆ ತೋರಿಸುತ್ತೆ. ಕಾರ್ಬಾಕ್ಸಿಲಿಕ್ ಆಮ್ಲ, RCOOH. ನೋಡಿ RCOOH, ಕಾರ್ಬಾಕ್ಸಿಲಿಕ್ ಆಮ್ಲ. ಅಂತ್ಯ ಓಯಿಕ್ ಆಮ್ಲ, ಎಥನೋಯಿಕ್ ಆಮ್ಲ, ಬ್ಯೂಟನೋಯಿಕ್ ಆಮ್ಲ, ಪ್ರೊಪೆನೋಯಿಕ್ ಆಮ್ಲ, ಪೆಂಟನೋಯಿಕ್ ಆಮ್ಲ, ಹೆಕ್ಸನೋಯಿಕ್ ಆಮ್ಲ. ಇಲ್ಲಿ ಎಥನೋಯಿಕ್ ಆಮ್ಲ ಒಂದು ಉದಾಹರಣೆ ಕೊಟ್ಟಿದೆ ಅಲ್ಲಿ. RCOOH ಇವುಗಳ ಒಂದು ಕ್ರಿಯಾ ಗುಂಪುಗಳು ಇದ್ದಾಗ ನಾವು ಆ ಒಂದು ರಚನೆಗಳನ್ನು ನಾವು ಯಾವ ರೀತಿ ಬರೀಬಹುದು ನೋಡೋಣಂತೀಗ. ಒಂದೊಂದು ತಗೊಳ್ಳೋಣ. ಒಂದನೇದು ಉದಾಹರಣೆಯಾಗಿ ಒಂದೊಂದನ್ನು ನಾವು ತೆಗೆದುಕೊಳ್ಳೋಣ. ಮೊದಲನೇದು ಹ್ಯಾಲೋಜಿನ್ಸ್. ಇದರಲ್ಲಿ ಕ್ಲೋರೋ ಮೀಥೇನ್. ಸೊ ಇಲ್ಲಿ ನಾವು ಕ್ಲೋರೋಮೀಥೇನ್ ಅಂತ ಇದೆ. ಮೆತ್ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, C ಒಂದೇ ಇರುತ್ತೆ. ಅಲ್ಲಿಗೆ ಹೈಡ್ರೋಜನ್ಗಳು ಎಷ್ಟಾಗಿರುತ್ತೆ? ಮೀಥೇನ್ ಹೈಡ್ರೋಜನ್ನು ಎಷ್ಟಾಗಿರುತ್ತೆ ನೋಡಿ. ಮೀಥೇನ್ ಅಂದ ತಕ್ಷಣ CnH2n+2. ಆವಾಗ C ಒಂದಿದೆ, H2 × 1 + 2 CH4. CH4 ಮೀಥೇನ್ ಆಯಿತು. ಇಲ್ಲಿ ಕ್ಲೋರೋಮೀಥೇನ್ ಇರೋದ್ರಿಂದ ಒಂದು ಹೈಡ್ರೋಜನ್ ತೆಗೀತೀರಿ. ನೋಡಿ ಕ್ಲೋರೋಮೀಥೇನ್, ಬ್ರೋಮೋಮೀಥೇನ್ ಯಾವುದೇ ಬರಲಿ, ಒಂದು ಹೈಡ್ರೋಜನ್ನಿನ ಬದಲಿಗೆ ನಾವಲ್ಲಿ ಕ್ಲೋರಿನ್ ಅನ್ನು ಸೇರಿಸ್ತೇವೆ. ಇದು ಕ್ಲೋರೋಮೀಥೇನ್. ಇದರ ರಚನಾ ಸೂತ್ರ ಸುಲಭ. C ಇಲ್ಲಿ CL ಹಾಕ್ತೀರಿ, H H H. ಇದು ಇದರ ರಚನಾ ಸೂತ್ರ ಆಗಿರುತ್ತೆ. ನೆಕ್ಸ್ಟ್ ಎರಡನೇದು ನೋಡೋಣ. ಎರಡನೇ ವಿಧಾನ ಹ್ಯಾಲೋಜಿನ್ಗಳನ್ನು ನಾವು ನೋಡ್ಕೊಂಡ್ವಿ. ನೆಕ್ಸ್ಟ್ ಲೆಟಸ್ ಟೇಕ್ ಆಲ್ಕೋಹಾಲ್. ಆಲ್ಕೋಹಾಲ್ ನಮಗೆ ಗೊತ್ತಿದೆ, ಆಲ್ ಆಲ್ಕೋಹಾಲ್ OH ಅಂತ ನೆನಪಿದೆ ನಿಮಗೆ. ಕ್ರಿಯಾ ಗುಂಪಿನ ಒಂದು ಸೂತ್ರ ಅದರದ್ದು. ಉದಾಹರಣೆ ತೆಗೆದುಕೊಳ್ಳೋಣ. ಎಥನಾಲ್, ಎಥನಾಲ್. ಎತ್ ಅಂದರೆ ನೆನಪಿದೆ, C ಎಷ್ಟಾಗುತ್ತೆ? C 2.
ಓ ಎಚ್ ಬರಬೇಕು. ಅದಕ್ಕೆ ಎಷ್ಟು ಹೆಚ್ಚನ್ನು ತೆಗಿತಾ ಇದ್ದೇವೆ? ಒಂದು ಹೆಚ್. ಹಾಗಾದರೆ ಹೆಚ್ಚುಗಳ ಸಂಖ್ಯೆ ಇಲ್ಲಿ ಎಷ್ಟಾಗುತ್ತೆ? 5 ಓ ಹೆಚ್. ನೋಡಿ, ಇದನ್ನು ನಾವು ರಚನಾ ಸೂತ್ರ ಬರೆಯುವಾಗ ಸಿ ಓ ಹೆಚ್ ಬರೀತೇವೆ. ಎಥನಾಲ್. ಇದನ್ನ ಇನ್ನೊಂದು ರೀತಿಯಲ್ಲಿ ಸಹ ಸೂತ್ರ ಬರ್ತಾರೆ. ಮೊದಲನೇ ಸಿಗೆ ಎಷ್ಟು ಹೆಚ್ಚುಗಳಿದ್ದಾವೆ? 3 ಹೆಚ್ಚು. ಸೊ CH3. ಎರಡನೇ ಇದಕ್ಕೆ ಎಷ್ಟು ಹೆಚ್ಚುಗಳಿದ್ದಾವೆ? 2 ಇದ್ದಾವೆ. CH3 CH2 OH. ಇದು ಸಹ ಸರಿಯಾದ ಅಣುಸೂತ್ರನೇ. ಎಥನಾಲ್ ಇದಲ್ವಾ? ಹೌದು. ಯಾಕೆ ನೋಡಿ, C2 ಇದ್ದಾವೆ, ಹೆಚ್ಚು 5 ಇದ್ದಾವೆ, OH ಎಥನಾಲ್. ನೆಕ್ಸ್ಟ್ ನಾವು ನೋಡೋಣ ಆಲ್ಡಿಹೈಡ್ ಗುಂಪು. RC ಡಬಲ್ ಬಾಂಡ್ OH, RCHO, RCOH ಅಂತಾನೂ ಕರೀತೇವೆ. ಆಲ್ಡಿಹೈಡ್. ಯಾಲ್, ಪ್ರೊಪೆನ್ಯಾಲ್. ನಾವೊಂದು ತಗೊಳ್ಳೋಣ, ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಪ್ರೊಪೆನ್ಯಾಲ್. ಇಲ್ಲಿ ನೀವು ಗಮನಿಸ್ಕೋಬೇಕು, ವೈಜ್ಞಾನಿಕನೋ ಅವೈಜ್ಞಾನಿಕನೋ, ನಮ್ಮ 10ನೇ ತರಗತಿ ಮಟ್ಟಕ್ಕೆ ನೆನಪಿಸ್ಕೊಳ್ಳಿ, ಯಾವುದೇ ಒಂದು ಕ್ರಿಯಾ ಗುಂಪಿನಲ್ಲಿ ಕಾರ್ಬನ್ ಎಂಬುದು ಬಂದಾಗ ಅವರು ಕೇಳುವಂಥ ಯಾವುದಾದ್ರೂ ಹೈಡ್ರೋಕಾರ್ಬನ್ನಿನಲ್ಲಿ ಒಂದು ಕಾರ್ಬನ್ ಸಂಖ್ಯೆ ಕಡಿಮೆ ಆಗಿರುತ್ತದೆ. ಹಾಗಿದ್ರೆ ಇಲ್ಲಿ ಪ್ರೊಪೆನ್ಯಾಲ್ ಕೇಳಿದ್ದಾರೆ. ನಮ್ಗೀಗಾಗಲೇ ಇಲ್ಲಿ ಕಾರ್ಬನ್ ಒಂದು ಇದೆ. ಹಾಗಾದ್ರೆ ಪ್ರೊಪ್ನಲ್ಲಿ ನಾವು ಬರಿಬೇಕಾಗಿರೋದು C2ನೇ ಬರೀತೇವೆ. ನಾವು ಪ್ರೊಪೆನಾಲ್ಗೆ C2ನೇ ಬರೀತೇವೆ. ನಾನು ಅದಕ್ಕೆ ರಚನಾ ಸೂತ್ರನೇ ಫಸ್ಟ್ ಬರೆದು ಬಿಡ್ತೇನೆ. ನೋಡಿ, ಪ್ರೊಪೆನಾಲ್ ಸಿ. ಈ ಸಿ ಇಲ್ಲಿಗೆ ಸೇರ್ಪಡೆ ಆಗುತ್ತೆ, ಹಾಗೂ ಈ ಹೈಡ್ರೋಜನ್ನು ಸೇರ್ಪಡೆ ಆಗುತ್ತೆ. ಆವಾಗ ನಮಗೆ ಸಿಗುವಂಥದ್ದು ನೋಡಿ 2 3 4 4 4. ಸೊ ಸಿ ಎಷ್ಟಿದ್ದಾವೆ? C2. ಹೆಚ್ಚುಗಳು ಎಷ್ಟಾದವು? 3 2 5. ಹೆಚ್ಚುಗಳು 5. ಎತ್ ಸೂತ್ರ ಬರುತ್ತೆ ಪ್ರೊಪೆನ್ಯಾಲ್ಗೆ. ಮತ್ತೆ ಬರೋದು CHO. ಇದು ಪ್ರೊಪೆನ್ಯಾಲ್. ಒಂದು ಉದಾಹರಣೆ ಕೊಟ್ಟಿದ್ದೇನೆ, ನೀವು ಇದೇ ರೀತಿ ಅಭ್ಯಾಸ ಮಾಡಿ. ಬ್ಯೂಟೆನಾಲ್ ಕೊಟ್ಟರೆ ಇಲ್ಲಿ ಪ್ರಾಪ್ದು ಸೂತ್ರ ಬರುತ್ತೆ. C3H7 ಬರುತ್ತೆ, CHO ಬರುತ್ತೆ. ನೋಡಿ, ನೆನಪಿಸ್ಕೊಳ್ಳಿ. ಅವಾಗ ಈ ಸೂತ್ರವನ್ನು ನಾವು ಇನ್ನೊಂದು ರೀತಿಯಲ್ಲಿ ಬರೀತೇವೆ. ಪ್ರೊಪೆನಾಲ್ಗೆ ಇದ್ರ ಪ್ರಕಾರ ನೋಡಿದ್ರೆ ಮೊದಲನೇ ಸಿಗೆ ಎಷ್ಟು ಹೆಚ್ಚುಗಳಿದ್ದಾವೆ? 3 ಹೆಚ್ಚುಗಳಿದ್ದಾವೆ. ಎರಡನೇ ಸಿಗೆ ಎಷ್ಟು ಹೆಚ್ಚುಗಳಿದ್ದಾವೆ? 2 ಇದೆ. CH3 CH2 COH ಅಥವಾ CHO, ಆಲ್ಡಿಹೈಡ್ CHO. ಇದು ಆಲ್ಡಿಹೈಡ್ ಗುಂಪು. ಎಲ್ಲರೂ ಸಹ ಇದು ಅರ್ಥ ಮಾಡ್ಕೊಂಡಿರ್ತೀರಿ. ಈಗ ನಾವು 4ನೇದಕ್ಕೆ ಹೋಗೋಣ. ಇನ್ನೊಂದು ಕೀಟೋನ್. C ಡಬಲ್ ಬಾಂಡ್ O. ಬ್ಯೂಟೆನೋನ್, ಓನ್ ಅಂತ ಹೇಳಿದ್ವಿ. ಅದಕ್ಕೆ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಬ್ಯೂಟೆನೋನ್, ಓನ್, ಬ್ಯೂಟೆನೋನ್, ಬ್ಯೂಟ್. ಇಲ್ಲಿ ಸಹ ವೆರಿ ಗುಡ್. ಒಬ್ಬ ವಿದ್ಯಾರ್ಥಿಯಲ್ಲಿ ತಿಳಿಸ್ತಾ ಇದ್ದೇನೆ, ಇಲ್ಲಿ ಈಗಾಗಲೇ ಕಾರ್ಬನ್ ಇದೆ. ಆದ ಕಾರಣ ಬ್ಯೂಟ್ನಲ್ಲಿ ನಾವೆಷ್ಟು ಕಾರ್ಬನ್ ತೆಗೆದುಕೊಳ್ತೇವೆ? C3 ತೆಗೆದುಕೊಳ್ತೇವೆ. ಒಂದು ವಿಶೇಷತೆ ಏನಂದ್ರೆ, ಇದರಲ್ಲಿ ಕೀಟೋನಲ್ಲಿ ಈ ಕಾರ್ಬನ್ಗೆ ಡಬಲ್ ಬಾಂಡ್ ಆಕ್ಸಿಜನ್ ಇರೋದ್ರಿಂದ ಮಧ್ಯಭಾಗಕ್ಕೆ ಈ ಒಂದು ಕ್ರಿಯಾ ಗುಂಪನ್ನು ಸೇರಿಸ್ತೇವೆ. ಕೊನೆ ಭಾಗದ ಬದಲಿಗೆ ಮಧ್ಯ ಅಥವಾ ಅದರ ಮುಂಚೆ ಯಾವುದು ಅಂತಿಮ ಭಾಗದಲ್ಲಿ ಈ ಕೀಟೋನ್ ಗುಂಪನ್ನು ನಾವು ಸೇರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಕ್ರಿಯಾಶೀಲತ್ವದ ರಾಸಾಯನಿಕ ಲಕ್ಷಣಗಳು ಬದಲಾವಣೆ ಆಗ್ತವೆ ಆ ಉದ್ದೇಶಕ್ಕೆ. ಇಲ್ಲಿ ನೀವು ಗಮನಿಸ್ಕೊಳ್ಳಿ, C3 ಇರಬೇಕು, ಬ್ಯೂಟ್ 4ಕ್ಕೆ ಬಂತೀಗ. ಯಾಕೆ? ಈಗಾಗಲೇ C ಒಂದು ಕ್ರಿಯಾ ಗುಂಪಿನಲ್ಲಿ ಸೇರಿದೆ. ಹೆಚ್ಚುಗಳು ನೋಡೋಣ. ಇದು 1 2 + 2 4. ಇದಕ್ಕೆ ನಾವು ಯಾವುದೇ ರೀತಿಯ ಹೈಡ್ರೋಜನ್ ಅವಶ್ಯಕತೆ ಇರೋದೇ ಇಲ್ಲ. ಯಾಕೆ? ಅದು ಕ್ರಿಯಾ ಗುಂಪು ಸಹ ಆಗಿದೆ. ನೋಡಿ, ಈಗ ನೆನಪಿಸ್ಕೊಳ್ಳಿ, ಹೆಚ್ಚಿದಾವೆ ಹೆಚ್ಚುಗಳು 3 3 6
8 C3H8 ಕರೆಕ್ಟಾಗಿ ಪ್ರೋಪೇನ್ನ ಪೂರ್ಣ ಸೂತ್ರ ಅದಕ್ಕೆ ಬರೀತೀರಿ. ಅದರ ಜೊತೆಗೆ ಕೀಟೋನ್ ಗುಂಪನ್ನು ಸೇರಿಸ್ತೀರಿ, CO ಕೀಟೋನ್ ಗುಂಪು. ಇದು ಬ್ಯೂಟನೋನ್. ಒಂದು ಉದಾಹರಣೆ ನಿಮಗೆ ನೀಡಿದ್ದೇನೆ, ಇದನ್ನು ನೀವು ಮತ್ತೆ ಅಭ್ಯಾಸ ಮಾಡ್ತಾ ಹೋಗಿ. ಒಂದೊಂದು ಮೆಥನೋನ್, ಬ್ಯೂಟನೋನ್, ಹೆಕ್ಸನೋನ್, ಪೆಂಟನೋನ್, ಆಕ್ಟನೋನ್, ಹಾಗೆ ನೀವು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇದು ಬ್ಯೂಟನೋನ್. ಅಸಿಟಿಕ್ ಆಮ್ಲ, ಕಾರ್ಬಾಕ್ಸಿಲಿಕ್ ಆಮ್ಲ, ಹಾಗೆ ಕಾರ್ಬಾಕ್ಸಿಲಿಕ್ ಆಮ್ಲ ನೋಡಿ, RCOOH. ಈ RCOOHನಲ್ಲಿ ನೀವೀಗ ನೆನಪಿಸ್ಕೊಳ್ಳಿ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಪೆಂಟನೋಯಿಕ್ ಆಮ್ಲ, ಪೆಂಟನೋಯಿಕ್ ಆಮ್ಲ, ಓಯಿಕ್ ಆಸಿಡ್, ಓಯಿಕ್ ಆಮ್ಲ, ಪೆಂಟನೋಯಿಕ್ ಆಮ್ಲ. ಪೆಂಟನೋಯಿಕ್ ಈಗಾಗಲೇ ಸಿ ಇಲ್ಲಿದೆ, ಆದ ಕಾರಣ ನಾವಿಲ್ಲಿ ಎಷ್ಟು ಕಾರ್ಬನ್ ತೆಗೆದುಕೊಳ್ತೇವೆ? C4. ರಚನೆ ನೋಡೋಣಂತೆ ಒಂದ್ಸರಿ. ಒಂದು ಈ RCOOH ಹೇಗಿರುತ್ತೆ ಅಂದರೆ, R ಸರಿಯಾದ ರೀತಿಯಲ್ಲಿ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH, ಈ ರೀತಿಯಲ್ಲಿ ನಾವು ರಚಿಸ್ತೇವೆ. ನೋಡಿ, ಇಲ್ಲಿ ತಪ್ಪಾಗಿದೆ, ಈ ರೀತಿ ಮಧ್ಯೆ ಬರಿಬಾರ್ದು. ಸೊ ಇಲ್ಲಿ RCOOH ಬಂದಾಗ ಕೊನೆಗೆ ಬರೀತೇವೆ. ಇಲ್ಲಿ ಮಾತ್ರ ಕೀಟೋನ್. ಆ ಉದ್ದೇಶಕ್ಕೆ ಇಲ್ಲಿ ನಾನು ಅವಶ್ಯಕವಾಗಿ ಕಾರ್ಬಾಕ್ಸಿಲಿಕ್ ಆಮ್ಲ RCOOH ಒಂದು ಉದಾಹರಣೆ ತೆಗೆದುಕೊಂಡಿದ್ದೇವೆ. ಪೆಂಟನೋಯಿಕ್ ಆಮ್ಲ ಈಗಾಗಲೇ ತಿಳಿಸಿದೆ. ಯಾವುದೇ ಒಂದು ಕ್ರಿಯಾ ಗುಂಪಿನ ಸಾಮಾನ್ಯ ಸೂತ್ರದಲ್ಲಿ ಕಾರ್ಬನ್ C ಎಂಬುದು ಬಂದಾಗ ಅವರು ಕೇಳಿರ್ತಕ್ಕಂಥ ಯಾವುದೇ ಹೈಡ್ರೋಕಾರ್ಬನ್ನಿನ ಒಂದು ರಚನಾ ಸೂತ್ರವನ್ನು ಕೇಳಿದಾಗ ಇಲ್ಲಿ ಅದಕ್ಕಿಂತ ಒಂದು ಕಾರ್ಬನ್ ಕಡಿಮೆ ನಾವು ಬರೀತೇವೆ. ಹಾಗಾದ್ರೆ ಇಲ್ಲಿ ಪೆಂಟನೋಯಿಕ್ ಆಮ್ಲದಲ್ಲಿ ನಾವು C4 1 2 3 4 C4, ಯಾಕೆ ಇನ್ನೊಂದು C ಇಲ್ಲಿ ಸೇರಿಸ್ಬಿಟ್ಟಿರ್ತೀವಿ, C ನೋಡಿ. COOH. ಈ ಕಾರ್ಬನ್ಗೆ ಹೈಡ್ರೋಜನ್ಗಳನ್ನು ಸೇರಿಸ್ತೇವೆ. ಎಷ್ಟು ಹೈಡ್ರೋಜನ್ ಆಯಿತು? 3 5 6 7 8 9. H9 COOH. ಇದು ಪೆಂಟನೋಯಿಕ್ ಆಮ್ಲದ ಒಂದು ಸೂತ್ರ. ಪೆಂಟೇನ್ ನೀವು ಸೂತ್ರ ಗಮನಿಸ್ಕೊಳ್ಳಿ. C5H12 ಆಗುತ್ತೆ, ಆದರೆ C1 ಕಡಿಮೆ ಮಾಡ್ತೀರಿ ಪೆಂಟನೋಯಿಕ್ ಆಮ್ಲದಲ್ಲಿ, H3 ಕಡಿಮೆ ಮಾಡ್ತೀರಿ. ಇದು ಒಂದೊಂದು ಉದಾಹರಣೆ ಕ್ರಿಯಾ ಗುಂಪುಗಳ 10ನೇ ತರಗತಿ ಮಟ್ಟಕ್ಕೆ ನೀಡಿರ್ತಕ್ಕಂಥ ಹ್ಯಾಲೋಜಿನ್ಗಳು, ಆಲ್ಡಿಹೈಡ್ಗಳು, ಕೀಟೋನುಗಳು, ಆಲ್ಕೋಹಾಲ್ಗಳು, ಕಾರ್ಬಾಕ್ಸಿಲಿಕ್ ಆಮ್ಲ, ಇದನ್ನು ಆಧರಿಸಿ ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಮತ್ತೆ ನೀವು ಇದನ್ನು ಪುನಃ ನೀವು ಬರೆದು ಅಭ್ಯಾಸ ಮಾಡಿ, ಖಂಡಿತ ನಿಮಗೆಲ್ಲರೂ ಸಹ ಬರೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೊಂದು 5ನೇ ಭಾಗದ ಈ ಪಾಠದಲ್ಲಿರ್ತಕ್ಕಂಥದ್ದು ಅನುರೂಪ ಶ್ರೇಣಿಗಳು, ಹೋಮೋಲಾಗಸ್ ಸೀರೀಸ್. ಅನುರೂಪ ಅನ್ನೋ ಪದ ತುಂಬ ಇಂಪಾರ್ಟೆಂಟ್ ಆಗಿದೆ. ಹೋಮೋಲಾಗಸ್ ಸೀರೀಸ್ ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನ ಇದೆ, ತಿಳಿಸ್ತೇನೆ, ಓದ್ತೇನೆ. ಮೊದಲಿಗೆ, ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಏನು ಹೇಳ್ತಾ ಇದ್ದಾರೆ ಅವರು? ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿ, ಒಂದೇ ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥ
ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಏನ್ ಮಾಡ್ತಾ ಇದ್ದಾವೆ ಆ ಕ್ರಿಯಾ ಗುಂಪು? ನಿರಂತರವಾಗಿ ಸ್ಥಾನಪಲ್ಲಟಗೊಳಿಸ್ತವೆ. ಅಂತ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿ ಅಂತ ಕರೀತೇವೆ. ನಿರ್ದಿಷ್ಟ ಹೈಡ್ರೋಕಾರ್ಬನ್ಗಳ ಒಂದೇ ಅಣುಸೂತ್ರ ಇರ್ತಕ್ಕಂಥ ಒಂದು ಗುಂಪಿದೆ. ಆ ಗುಂಪನ್ನ ಒಂದು ಕ್ರಿಯಾ ಗುಂಪು ಇರ್ತಕ್ಕಂಥ ಒಂದೊಂದು ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಆಗ ಅಂಥ ಒಂದು ಸರಣಿಯನ್ನ ಅನುರೂಪ ಶ್ರೇಣಿ ಅಂತ ಕರೀತೇವೆ. ದಟ್ ಸೀರೀಸ್ ಅನುರೂಪ ಶ್ರೇಣಿಗಳು ಅಂತ ಕರೀತೇವೆ. ಉದಾಹರಣೆ ಇಲ್ಲೊಂದು ಗಮನಿಸಬಹುದು. ಮೆಥೆನಾಲ್ ಮತ್ತು ಎಥೆನಾಲ್. ಮೆಥನಾಲ್ ಮತ್ತು ಎಥೆನಾಲ್. ಆಲ್ ಅಂದ ತಕ್ಷಣ ನೆನಪು ಬರ್ಬೇಕು ನಿಮಗೆ ಕ್ರಿಯಾ ಗುಂಪು ಯಾವ್ದಿರುತ್ತೆ? ಈಗಾಗಲೇ ಅಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ತುಂಬಾ ಕರೆಕ್ಟ್. OH ಎಂಬುದು ಕ್ರಿಯಾ ಗುಂಪು. ನೀನು ಇಲ್ಲಿ ಗಮನಿಸಿದ್ದಿ, ತೊಂದರೆ ಇಲ್ಲ, ಅಲ್ಲಿಗೆ ನೀವು ಗಮನಿಸ್ತಾ ಇದ್ದೀರಿ ಎಂಬುದು ಸಹ ಸ್ಪಷ್ಟ ಆಗುತ್ತೆ ಇಲ್ಲಿ. ಸೊ ಇವೆರಡರಲ್ಲಿ ಮೆಥನಾಲ್ ಮತ್ತು ಎಥನಾಲ್ ಅಲ್ಲಿ OH ಎಂಬುದು ಕ್ರಿಯಾ ಗುಂಪಾಗಿದೆ. ಘಟಕ ವ್ಯತ್ಯಾಸ ಏನಾಗಿದೆ? CH2 ಮಾತ್ರ. ಗಮನಿಸೋಣ. ಮೆಥನಾಲ್ CH3OH ಇದು ಮೆಥನಾಲ್ಗೆ ಸೂತ್ರ. ಇನ್ನು ಎಥನಾಲ್ C2H5OH ಇದು ಎಥನಾಲ್ಗೆ ಸೂತ್ರ, ಇಥೆನಾಲ್. ಇವೆರಡರಲ್ಲಿ ಕ್ರಿಯಾ ಗುಂಪು ಏನ್ ಮಾಡಿದೆ? ಒಂದೊಂದು ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸಿದೆ. ಆ ಸಮಯದಲ್ಲಿ ಆ ಎರಡು ಇರ್ತಕ್ಕಂಥ ಹೈಡ್ರೋಕಾರ್ಬನ್ಗಳ ಸರಣಿಯಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ನೋಡಿ, CH2 ಇದರ ವ್ಯತ್ಯಾಸ. ಅದು ಅನುರೂಪ ಅಡ್ಜಸೆಂಟ್. ನಾವೀಗ CH3 ತೆಗೆದುಕೊಂಡು C3H7 ತಗೊಂಡ್ರೆ ಬರೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ ಅನುರೂಪ ಶ್ರೇಣಿಗಳು ಅಂತ ನಾವು ಕರೀತಾ ಇರೋದು. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿ ಅಂತ ಕರೀತೇವೆ. ಆಫ್ಟರ್ ಮೆತ್ ಎತ್ ಓನ್ಲಿ ಶುಡ್ ಕಮ್, ಆಫ್ಟರ್ ಎತ್ ಪ್ರೊಪ್ ಓನ್ಲಿ ಶುಡ್ ಕಮ್. ಆ ರೀತಿಯಲ್ಲಿದ್ದಾಗ ಮಾತ್ರನೇ ಅದು ಅನುರೂಪ ಶ್ರೇಣಿ ಅಂತ ನಾವು ಕರೆಯೋಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಇದರ ಘಟಕ ವ್ಯತ್ಯಾಸ CH2 ಇದೆ. ಅಂತ ಅನುರೂಪ ಶ್ರೇಣಿಯ ಲಕ್ಷಣಗಳು ಏನಾಗಿರ್ತವೆ? ಒಂದೇ ಕ್ರಿಯಾ ಗುಂಪು ಹೊಂದಿರುತ್ತವೆ ಅನುರೂಪ ಶ್ರೇಣಿಗಳಲ್ಲಿ. ಎರಡನೇ ಲಕ್ಷಣ, ಅನುಕ್ರಮ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2. ವೆರಿ ಇಂಪಾರ್ಟೆಂಟ್. ಆವಾಗಲೇ ನಾವು ಅನುರೂಪ ಶ್ರೇಣಿ ಅಂತ ಹೇಳಕ್ಕೆ ಸಾಧ್ಯ. ಅನುಕ್ರಮ ಸಂಯುಕ್ತಗಳಾಗಿರ್ಬೇಕು. ಏನು ಅನುಕ್ರಮ ಸಂಯುಕ್ತಗಳಂದ್ರೆ, ಮೀಥೇನ್ ಆದ್ಮೇಲೆ ಈಥೇನೇ ಬರಬೇಕು, ಈಥೇನ್ ಆದ್ಮೇಲೆ ಪ್ರೋಪೇನೇ ಬರಬೇಕು. ಅವನ್ನ ನಾವೇನಂತ ಕರಿತೇವೆ? ಅನುಕ್ರಮ ಸಂಯುಕ್ತಗಳು ಅಂತ ಕರಿತೇವೆ. 1, 2, 3 ಇವುಗಳಲ್ಲಿ 1, 2ಗೆ ವ್ಯತ್ಯಾಸ 1, 2, 3ಗೆ ವ್ಯತ್ಯಾಸ 1, 2, 3 ಅನುಕ್ರಮ ಸಂಖ್ಯೆಗಳು ಅಂತ ಕರೀತೇವೆ. 2 ಮತ್ತೆ 1ರಲ್ಲಿರ್ತಕ್ಕಂಥ ವ್ಯತ್ಯಾಸ ಒಂದೇ, 3 ಮತ್ತೆ 2ಕ್ಕಿರ್ತಕ್ಕಂಥ ವ್ಯತ್ಯಾಸ ಒಂದೇ. ಇದನ್ನು ನಾವು ಅನುಕ್ರಮ ಸಂಖ್ಯೆಗಳು ಅಂತ ನಾವು ಕರೀತೇವೆ. ದ ಡಿಫರೆನ್ಸ್ ಈಸ್ 1 ಬಿಟ್ವೀನ್ ದ ನಂಬರ್ಸ್ ದಟ್ ಆರ್ ಬೀನ್ ಅರೇಂಜ್ಡ್ ಇನ್ ಸೀರೀಸ್. ಅದೇ ರೀತಿಯಲ್ಲಿ ಶ್ರೇಣಿಯ 2 ಅನುಕ್ರಮ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ. ಒಂದೇ ಸಾಮಾನ್ಯ ಅಣುಸೂತ್ರದಿಂದ ಇವುಗಳನ್ನು ಪ್ರತಿನಿಧಿಸಬಹುದು. ಕರೆಕ್ಟ್. ಅದು ನೋಡಿ, ಮೀಥೇನ್ ತಗೊಂಡು ಈಥೀನ್ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಒಂದೇ ಸಾಮಾನ್ಯ ಅಣುಸೂತ್ರ ಇರಬೇಕು ಅವುಗಳ ಗುಂಪಿನಲ್ಲಿ. ಆವಾಗ ಮಾತ್ರ ಅದನ್ನು ನಾವು ಅನುರೂಪ ಶ್ರೇಣಿಗೆ ಹೋಲಿಸಕ್ಕೆ ಸಾಧ್ಯತೆ ಆಗುತ್ತೆ. ಒಂದೇ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರುತ್ತವೆ, ಖಂಡಿತ. ಅವು ಒಂದೇ ಸಾಮಾನ್ಯ ಅಣುಸೂತ್ರ ಇದ್ರೆ ಮೀಥೇನ್, ಈಥೇನ್, ಪ್ರೋಪೇನ್, ಮೆಥನಾಲ್, ಎಥನಾಲ್ ತಗೊಂಡ್ವಿ. ಮೆಥನಾಲ್, ಎಥನಾಲ್, ಪ್ರೊಪೆನಾಲ್, ಬ್ಯೂಟನಾಲ್ ಇವೆಲ್ಲದರಲ್ಲಿ ಇರೋದು ಒಂದೇ ಕ್ರಿಯಾ ಗುಂಪು ಆಲ್ಕೋಹಾಲ್ OH. ಅವೆಲ್ಲದರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಣುಸೂತ್ರ ಆಲ್ಕೇನ್ಗಳೇ ಎಲ್ಲವೂ ಸಹ. ಆವಾಗ ಮಾತ್ರನೇ ಅವುಗಳ ರಾಸಾಯನಿಕ ಲಕ್ಷಣಗಳು ಸಹ ಒಂದೇ ಆಗಿರ್ತವೆ. ಇದು ಅನುರೂಪ ಶ್ರೇಣಿಯ ಲಕ್ಷಣಗಳು.
ವೆರಿ ಇಂಪಾರ್ಟೆಂಟ್ ಈಸ್ ಅನುಕ್ರಮ ಸಂಯುಕ್ತಗಳ ನಡುವೆ ವ್ಯತ್ಯಾಸ ಒಂದೇ ಆಗಿರಬೇಕು. ಆಗಿರುತ್ತೆ ಸಹ ಅನುರೂಪ ಶ್ರೇಣಿಗಳಲ್ಲಿ. ಎರಡನೇದು ನೆನಪಿಟ್ಕೋಬೇಕು, ಒಂದೇ ಕ್ರಿಯಾ ಗುಂಪಿರುತ್ತೆ ಅವು. ಮೂರನೇದು ನೆನಪಿಟ್ಕೋಬೇಕು, ಆ ಎಲ್ಲ ಹೈಡ್ರೋಕಾರ್ಬನ್ಗಳ ಸಂಯುಕ್ತಗಳು ಸಹ ಒಂದೇ ಅಣುಸೂತ್ರದಿಂದ ರಚಿಸಲ್ಪಟ್ಟಿದೆ. ಇವೆಲ್ಲ ಇತ್ತಂದ್ರೆ ಅವುಗಳ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿರ್ತವೆ. ಅದು ಮೆಥನಾಲ್ ಆಗಿರಲಿ, ಎಥನಾಲ್ ಆಗಿರಲಿ, ಪ್ರೊಪೆನಾಲ್ ಆಗಿರಲಿ, ಅವೆಲ್ಲವೂ ಸಹ ಒಂದೇ ಕ್ರಿಯಾ ಗುಂಪು ಹೊಂದಿದೆ, ಒಂದೇ ಅಣುಸೂತ್ರ ಹೊಂದಿದೆ. ಅನುಕ್ರಮವಾಗಿ ಅವುಗಳ ವ್ಯತ್ಯಾಸವನ್ನು ಸಹ CH2ನೇ ಆಗಿರುತ್ತೆ ಯಾವಾಗ ಅವು ಅನುಕ್ರಮವಾಗಿ ಜೋಡಿಸಲ್ಪಟ್ಟಿರ್ತವೆ. ನೀವು ಮೆತ್ತಗೂ ಮತ್ತೆ ಮೆಥನಾಲು ಪ್ರೊಪೆನಾಲು ಅನುರೂಪ ಶ್ರೇಣಿನ? ಖಂಡಿತ ಅಲ್ಲ. ಯಾಕೆ ನೋಡಿ, ಮೆಥನಾಲ್ CH3OH, ಪ್ರೊಪೆನಾಲ್ C3H7OH. ಆವಾಗ ನಿಮಗೆ ಅನುಕ್ರಮ ವ್ಯತ್ಯಾಸ CH2 ಬಂದಿದೆಯಾ ಇಲ್ಲಿ? ಇಲ್ಲ, CH2 ಬಂದಿಲ್ಲ ವ್ಯತ್ಯಾಸ. ಹಾಗಾದರೆ ಅನುರೂಪ ಶ್ರೇಣಿ ಆಗುತ್ತಾ? ಆಗಲ್ಲ. ಅನುರೂಪ ಶ್ರೇಣಿಯಲ್ಲಿ C2H5OH, ಎಥನಾಲು, ಪ್ರೊಪೆನಾಲ್ ತಗೊಂತೇನೆ C3H7OH. ನೋಡಿ, ಎಥನಾಲ್ಗೂ ಪ್ರೊಪೆನಾಲ್ಗೂ ವ್ಯತ್ಯಾಸ ನೋಡಿ, C1H2 ಇದು ಸರಿ ಹೋಯ್ತು. ಯಾಕೆ? ಎತ್ತಾದ್ಮೇಲೆ ಪ್ರೊಪೆ ಬರೋದು, ಎರಡಾದ್ಮೇಲೆ ಮೂರೇ ಬರಬೇಕು, ಅಲ್ಲಿ ವ್ಯತ್ಯಾಸ. ಅದನ್ನೇ ನಾವು ಹೇಳೋದು ಅನುಕ್ರಮ ಸಂಯುಕ್ತಗಳು ಅಂತ ನಾವು ಕರೀತೇವೆ. ಎಲ್ಲರಿಗೂ ಸಹ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ವೆರಿ ಇಂಪಾರ್ಟೆಂಟ್. ಅನುರೂಪ ಶ್ರೇಣಿ ಎಂದರೇನು ಉದಾಹರಣೆ ಸಹಿತ ವಿವರಿಸಿ, ಅಥವಾ ಅನುರೂಪ ಶ್ರೇಣಿಯ ವ್ಯತ್ಯಾಸಗಳನ್ನು ಗುರುತಿಸಿ, ಅಥವಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈಗ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಲ್ಲ, ಮೆಥನಾಲ್, ಎಥನಾಲ್, ಪ್ರೊಪೆನಾಲ್, ಬ್ಯೂಟನಾಲ್, ಮೆಥನಾಲ್, ಇವೆರಡರಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಹೋಲಿಕೆ ಆಗುತ್ತೆ? ಮೆತ್ತಾದ್ಮೇಲೆ ಎತ್ತೇ ಬರಬೇಕು, ಆವಾಗಲೇ ಹೋಲಿಕೆ. ಅನುಕ್ರಮವಾಗಿ ಜೋಡಿಸಲ್ಪಟ್ಟಾಗ ಅವುಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ. ಪದೇ ಪದೇ ಹೇಳ್ತಾ ಇದ್ದೇನೆ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದಲೂ ಸಹ. ಅನುರೂಪ ಶ್ರೇಣಿ ಹಾಗೂ ಕ್ರಿಯಾ ಗುಂಪುಗಳು ಭಾಗ 5 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಲ್ಲರೂ ಸಹ ಅರ್ಥ ಮಾಡ್ಕೊಂಡಿರ್ತೀರಿ. ಪುನಃ ಮನೆಯಲ್ಲಿ ಇದನ್ನ ಮನನ ಮಾಡಕ್ಕಾಗಿ ಮನೆ ಕೆಲಸ 5 ಪ್ರಶ್ನೆಗಳು. ಮೊದಲನೆಯದು, ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸಗಳನ್ನು ಬರೆಯಿರಿ. ಎಥನೋಯಿಕ್ ಆಮ್ಲ, ಬ್ರೋಮೋಪೆಂಟೇನ್, ಹೆಕ್ಸನ್ಯಾಲ್, ಬ್ಯೂಟೆನೋನ್. ನೋಡಿ, ಓನ್ ಎಲ್ಲದರಲ್ಲಿ ಕ್ರಿಯಾ ಗುಂಪುಗಳಿದ್ದಾವೆ. ನೋಡೋಣ, ನೀವೆಲ್ಲರೂ ಸಹ ಸ್ವಪ್ರಯತ್ನದಿಂದ ಮತ್ತೊಮ್ಮೆ ಅಭ್ಯಾಸ ಮಾಡುವುದಕ್ಕೆ ಪ್ರಾಮಾಣಿಕವಾಗಿ ನೀವು ಬರೀತೀರಿ ಅಂತ ನಾನು ಭಾವಿಸ್ತೇನೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಅವುಗಳ ಅಣುಸೂತ್ರ ಮತ್ತು ಅಣುರಾಶಿಗಳ ವ್ಯತ್ಯಾಸವನ್ನು ಲೆಕ್ಕ ಹಾಕಿ. ನೋಡಿ, ಇಲ್ಲೊಂದು ಪೂರ್ಣವಾಗಿದೆ. ಅಷ್ಟೇ ಅಲ್ಲ, ನೋಡಿ, ಇದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅನ್ವಯದ ಪ್ರಶ್ನೆ, 3ರಿಂದ 4 ಮಾರ್ಕಿನ ಪ್ರಶ್ನೆ. ಏನ್ ಕೇಳಿದರೆ? ಇವುಗಳ ವ್ಯತ್ಯಾಸ ಕೇಳಿದರೆ, ಅಣುಸೂತ್ರ ಮತ್ತು ಅಣುರಾಶಿಗಳ ವ್ಯತ್ಯಾಸ ಕೇಳಿದರೆ. ಅಷ್ಟೇ ಅಲ್ಲ, ಈ 3ರಲ್ಲಿ ಏನಾದರೂ ಹೋಲಿಕೆ ಇದೆಯಾ ಹೇಳ್ಬೇಕು ನೀವೇ. ನಾವಿವತ್ತು ಕಲ್ತಿದ್ದು ಯಾವ್ಯಾವುದು? ಕ್ರಿಯಾ ಗುಂಪು ಮತ್ತೆ ಅನುರೂಪ ಶ್ರೇಣಿಗಳು. ನೋಡ್ಕೊಳ್ಳಿ ಇದು ಯಾವುದಕ್ಕೆ ಬರುತ್ತೆ ಅಂತ. ಈ ಬ್ರೋಮೈಡ್ಗಳನ್ನು ಕಾರ್ಬನ್ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ, ಅಸೆಂಡಿಂಗ್ ಆರ್ಡರ್. ಬ್ರೋಮೈಡ್ ಕುಟುಂಬವನ್ನು ಪಡೆಯಿರಿ. ಎಲ್ಲವೂ ಸಹ ಬ್ರೋಮೈಡ್ ಕುಟುಂಬ, ಯಾಕೆ ಎಲ್ಲದರಲ್ಲಿ ಬ್ರೋಮಿನ್ ಇದೆ. ಈ ಶ್ರೇಣಿಯನ್ನು ಅನುರೂಪ ಶ್ರೇಣಿ ಎನ್ನಬಹುದೇ? ಅವರೇ ಕೇಳ್ತಾ ಇದ್ದಾರೆ, ನಿಮ್ಗೆಲ್ಲ ಕ್ಲೂ ಕೊಟ್ಬಿಟ್ಟಿದ್ದಾರೆ ಅವರೇ. ಹೌದು ಅಂತ ಹೇಳಿದ್ರೆ ಯಾಕೆ? ಆ ಯಾಕೆ ಅನ್ನೋದೇ ಈಗ ನೀವು ಅರ್ಥ ಮಾಡ್ಕೊಂಡಿರೋದನ್ನ ಸರಳ ವಾಕ್ಯಗಳಲ್ಲಿ ನೀವು ಅದನ್ನು ಬರೀತೀರಿ. ವಿದ್ಯಾರ್ಥಿಗಳೇ, ನಮ್ಮ ಇವತ್ತಿನ 5ನೇ ಭಾಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದ ವಿಷಯವನ್ನು ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಮನನಕ್ಕಾಗಿ ನೀಡಿದ ಮನೆ ಕೆಲಸ 5 ಎಲ್ಲರೂ ಪ್ರಾಮಾಣಿಕವಾಗಿ ಇಷ್ಟಪಟ್ಟು ಶ್ರದ್ಧೆಯಿಂದ ಬರೀರಿ ಅಂತ ಹೇಳ್ತಾ ಭೇಟಿಯಾಗೋಣ ನಮ್ಮ ಮುಂದಿನ ತರಗತಿಯಲ್ಲಿ. ಇದೇ ಪಾಠ ಮುಂದಿನ ಭಾಗ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಸಾಯಿರಾಮ್.